ನೀವು ಇಷ್ಟು ವರ್ಷ 30ಕ್ಕೂ ಅಧಿಕ ವರ್ಷದಿಂದ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ. ಯಾವತ್ತೂ ಕೂಡ ಅಂದರೆ ಬಹುತೇಕರಿಗೆ ಇವತ್ತು ದಿನಕ್ಕೂ ಕೂಡ ನಿಮ್ಮಿಂದ ಜೀವದಾನವನ್ನು ಪಡೆದವರಿಗೆ ನೀವು ದೇವೇಗೌಡರು ಅಳಿಯ ಅನ್ನೋ ವಿಚಾರ ಗೊತ್ತೇ ಇರಲಿಕ್ಕಿಲ್ಲ. ಬಟ್ ಈ ರಾಜಕೀಯಕ್ಕೆ ಎಂಟ್ರಿ ಆದ ತಕ್ಷಣ ದೇವೇಗೌಡರು ಅಳಿಯ ಅನ್ನೋ ಪರಿವಾರವಾದದ ಟ್ಯಾಗ್ ನಿಮಗೂ ಕೂಡ ಅಂಟ್ಕೊಂಡು ಬಿಡ್ತು ಅಂತ ಹೇಳಿ ಹೇಗೆ ಒಕ್ಕೊಳ್ತಿದ್ದೀರಿ ಈ ಪರಿವಾರವಾದದ ಆರೋಪಕ್ಕೆ ಅಂತ? ಇಲ್ಲ, ಈಗ ಟೀಕೆಗಳು ಸಾಯುತ್ತವೆ, ಆದರೆ ನಿಮ್ಮ ಸಾಧನೆಗಳು ಯಾವಾಗಲೂ ಸದಾಕಾಲ ಜೀವಂತವಾಗಿ ಇರುತ್ತೆ. ಟೀಕೆಗಳು ಸಾಯುತ್ತೆ ಅಂದರೆ ಬಹುಶಃ ಏನಾಗುತ್ತೆ ಅಂದರೆ ಕೆಲವರು ಏನಾಗುತ್ತೆ ನಮ್ಮ ಮೇಲೆ ಇರತಕ್ಕಂಥ ಅತಿಯಾದ ಪ್ರೀತಿ, ಅತಿಯಾದ ಅಭಿಮಾನದಿಂದ ಕೆಲವರು ಹೇಳ್ತಾ ಇದ್ದಾರೆ, ಅಯ್ಯೋ ಡಾಕ್ಟ್ರು ಇಷ್ಟೊಂದು ಒಳ್ಳೆಯ ಹೆಸರು ಮಾಡಿದ್ದಾರೆ, ಅವರ ರೆಪ್ಯುಟೇಷನ್ಗೆ ಏನಾದರೂ ತೊಂದರೆ ಆಗುತ್ತಾ ಅಂತ. ಅವರು ಅಂದರೆ ಅವ್ರಿಗೆ ಆತಂಕ, ಎಷ್ಟು ಔಟ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ಹೇಳ್ತಾ ಇದ್ದಾರೆ ಆ ರೀತಿ. ಅಂದರೆ ಅದೇನು ಬೇರೆ ಅರ್ಥದಲ್ಲಿಲ್ಲ. ಯಾಕೆಂದರೆ ನನಗೆ ಈಗ ಪಕ್ಷಾತೀತವಾಗಿ ನಾನು ಇಷ್ಟಪಡ್ತೇನೆ ಎಲ್ಲರನ್ನು, ಈಗ ವೈಯಕ್ತಿಕವಾಗಿ ಇಷ್ಟಪಡ್ತೇನೆ. ಈಗ ಇದು ಸ್ಪರ್ಧೆ ಇರೋದ್ರಿಂದ ಚುನಾವಣೆ ಇದು, ನಾನು ವೈಯಕ್ತಿಕವಾಗಿ ಯಾರನ್ನೂ ಕೂಡ ಟೀಕೆ ಮಾಡೋಕ್ಕೆ ಹೋಗಲ್ಲ. ಸರಿ, ದೇವೇಗೌಡರು ಅಂದ ತಕ್ಷಣ ಈ ಇಡೀ ದೇಶ ಕಂಡ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ರು, ನಿಮ್ಮ ಕುಟುಂಬ ಕೂಡ ಅವರು. ಹೀಗಾಗಿ ದೇವೇಗೌಡರಿಂದ ರಾಜಕೀಯ ಪಾಠ ಅಂತ ಹೇಳಿ ಏನಾದರೂ ಕಲ್ತಿದ್ದಿದೆಯಾ ಡಾಕ್ಟರ್ ಮಂಜುನಾಥ್ ಅವರು? ಯಾವಾಗಲೂ ಅಷ್ಟೇ, ಅವರು ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳಲ್ಲ. ಅಂದರೆ ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಮನೋಭಾವ, ಭೇದ ಭಾವನೆ ಇಲ್ಲ ಅವ್ರಿಗೆ. ನಂತರ ತಾಳ್ಮೆ ಇದೆ ತುಂಬ, ದುಡುಕಿ ನಿರ್ಧಾರ ತೆಗೆದುಕೊಳ್ಳಲ್ಲ. ಅಂದರೆ ಎಲ್ಲರನ್ನೂ ಕೂಡ ಗೌರವಿಸ್ತಾರೆ ಅವರು. ಸೊ ಇದೆಲ್ಲ ಕಲ್ತಿದ್ದೇನೆ. ಆಮೇಲೆ ಅಗಾಧವಾದ ಒಂದು ಜ್ಞಾನ ಇದೆ, ಅವರು ಓದ್ತಾರೆ, ತುಂಬ ವಿಚಾರವನ್ನು ತಿಳ್ಕೊತಾರೆ. ಪ್ರತಿದಿನ ನಂದು ಆಸ್ಪತ್ರೆಯಲ್ಲಿ ಜನತಾ ದರ್ಶನನೇ ಆಗ್ತಾಯಿತ್ತು. ನಾನೇ ರೋಗಿಗಳ ಜೊತೆ ಮಿಂಗಲ್ ಆಗ್ತಾಯಿದ್ದೆ. ಸೊ ಆ ಸಂದರ್ಭದಲ್ಲಿ ರೋಗಿಗಳ ಸಮಸ್ಯೆಗಳನ್ನ ನಾನು ನೋಡ್ತಾ ಇದ್ದೆ. ಕಾರಿಡಾರಲ್ಲಿ ವಾಕ್ ಮಾಡುವಾಗ ಕೆಲವರೆಲ್ಲ ಹೇಳೋರು, ಡಾಕ್ಟರ್ ಮಂಜುನಾಥ್ ನೀವು ನಿರ್ದೇಶಕರಾಗಿದ್ದೀರಾ, ಸಾಮಾನ್ಯವಾಗಿ ರೋಗಿಗಳ ಚಿಕಿತ್ಸೆ ವಿಚಾರದಲ್ಲಿ ಭಾಗಿಯಾಗಲ್ಲ, ನೀವು ಯಾಕೆ ಅಂತ. ಇಲ್ಲ, ನನಗೆ ಅದೇ ಬಹಳ ಇಷ್ಟ. ಈಗಲೂ ಕೂಡ ಸಂಸದನಾದಮೇಲೂ ಕೂಡ ವಾರದಲ್ಲಿ 2 ದಿವಸ ಅಥವಾ ಅಟ್ಲೀಸ್ಟ್ 2 ದಿವಸ ಒಂದು 2 ಗಂಟೆ ನನ್ನ ವೃತ್ತಿಗೆ ನಾನು ಗಮನ ಕೊಡ್ತೇನೆ. ಒಂದು ರಾಜಕೀಯ ನೋಡಿದ್ರು ನಿಮ್ಮ ಪರಿವಾರದವರು ಕೂಡ ದೇವೇಗೌಡರ ಕುಟುಂಬ ಆಗಿರೋದ್ರಿಂದ, ಬಟ್ ಮನೆಗೆ ರಾಜಕೀಯ ಬಂದ್ಬಿಟ್ಟಿದೆ. ಈಗ ನಿಮ್ಮ ಮನೆ ಜನ ಹೇಗೆ ಅಡ್ಜಸ್ಟ್ ಆಗ್ತಿದ್ದಾರೆ ಈ ರಾಜಕೀಯ ವಾತಾವರಣಕ್ಕೆ? ಅಂದರೆ ಏನಾಗಿದೆ, ನಮ್ಮ ಶ್ರೀಮತಿಯವ್ರಿಗೆ ರಾಜಕೀಯ ಹೊಸದೇನಲ್ಲ ಅವ್ರಿಗೆ. ಇನ್ಫ್ಯಾಕ್ಟು ಈ ಮನೆಯಲ್ಲಿ ಈಗ ನಾವು ಇದ್ದೀವಲ್ಲ, ಈ ಮನೆಯಲ್ಲಿ 1987-88ನೇ ಇಸ್ವಿನಲ್ಲಿ ಎಲ್ಲರೂ ಇಲ್ಲೇ ಇದ್ದರು. ಇವನ್ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆದಾಗ 3 ಮಂತ್ಸ್ ಈ ಮನೆಯಲ್ಲಿ ಇದ್ದರು. ಸೊ ಈ ಜನಸಂದಣಿ ಅಥವಾ ಜನರಿಗೆ ಹೊಂದ್ಕೊಂಡ್ಬಿಟ್ಟಿದ್ವಿ ನಾವು. ಸೊ ಇವಾಗ ಆ ರೀತಿ ಮನಸ್ಥಿತಿ ಆ ಥರ ಇದೆ. ಅಂದರೆ ಮೊದಲಿಂದಲೂ ಕೂಡ ನಾವು ಜನರ ಜೊತೆ ಸಂಪರ್ಕಕ್ಕೆ ಇದ್ದೀವಿ. ಇನ್ಫ್ಯಾಕ್ಟು ಅವ್ರು ಹೇಳ್ತಾಯಿದ್ರು ನಾನು ಇದೇ ಮನೇಲಿ ಇರ್ತೀನಿ ಅಂತ, ಯಾವುದು ಮುಖ್ಯಮಂತ್ರಿ ಆಗಿದ್ದಾಗ. ಆಮೇಲೆ ತುಂಬ ಇಲ್ಲೆಲ್ಲ ಮಕ್ಕಳಿದ್ದಾರೆ, ಓದೋದಕ್ಕೆ ತೊಂದರೆ ಆಗಿದೆ. ಆವಾಗ ನಮ್ಮ ಮಕ್ಕಳೆಲ್ಲ ಇನ್ನೂ PUC SSLC ಓದ್ತಾಯಿದ್ರು. ಸೊ ಹಾಗಾಗಿ ಆ ಥರ ಹೊಸದೇನಿಲ್ಲ ಇದು.